ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ಧಾರಂಭಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಆತ್ಮೀಯರೇ, ದಿನದಂತೆ ಇವತ್ತು ಸಹ ಧರ್ಮಸ್ಥಳದ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡುವಂಥದ್ದು. ಯಾಕಂತಂದರೆ ಈ ವಿಶೇಷ ಡೆವಲಪ್ಮೆಂಟ್ಗಳು ನೋಡಿದಾಗ ವಿಶೇಷವಾಗಿ SIT ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜೊತೆಗೆ BJPಯ ಅಥವಾ RSSದ ಕೆಲವು ಡೆವಲಪ್ಮೆಂಟ್ಗಳಾಗಿರ್ಬೋದು, ಅಥವಾ ದೊಡ್ಡವರ ಅಂದರೆ ಹೆಗ್ಗಡೆಯವರ ಪ್ರಭಾವ ಇರ್ಬೋದು. ನಿಧಾನಕ್ಕೆ ತಿಗ್ನೂಡಿ ಮಟ್ಟನವರ್ ಇವರೇನೊಂದು ಹೋರಾಟ ಮಾಡ್ತಾ ಬಂದಿದ್ದಾರೆ ಸೌಜನ್ಯ ಪ್ರಕರಣದ ಹಿನ್ನೆಲೆಯಲ್ಲೇ. ಇದನ್ನು ಮುಚ್ಚಾಕು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಸಂಶಯ. ಯಾಕಂದರೆ SIT ಕೊನೆ ರಿಪೋರ್ಟ್ ಕೊಡ್ಲಿಕ್ಕೆ ಹೊರಟದ ಅನ್ನುವಂಥ ಸುದ್ದಿಗಳು ಒಂದು ಕಡೆ ಬರ್ತಾ ಇದ್ದಾರೆ, ಇನ್ನೊಂದು ಮುಂದುವರಿತದೆ ಅಂತ ಮಾತಾಡ್ತಾ ಇದ್ದಾರೆ. ಯಾವ್ದು ಸತ್ಯ ಯಾವ ಸುಳ್ಳು? ಯಾಕೆಂತಂದ್ರೆ ಒಟ್ಟಲ್ಲಿ ಆರಂಭ ಗೊಂದಲ. ಒಬ್ಬ ಬರ್ತಾನ ಮುಸುಗುದಾರಿ 164 ಅಡಿಯಲ್ಲಿ ಸತ್ಯ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನ. ಡೈರೆಕ್ಟಾಗಿ ಅಲ್ಲಿಯ ಹೆಗ್ಗಡೆ ಟಾರ್ಗೆಟ್ ಮಾಡ್ತಾನ. ನಂತರದಲ್ಲಿ ಏನಾಗ್ತದೆ ಏನಿಲ್ಲೋ ಅದ್ರ ಬಗ್ಗೆ ಚರ್ಚೆ ಮಾಡೋದು